ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ಕನ್ನಡದ ವರ್ಣಮಾಲೆಗಳು ಅಂತ. ಕನ್ನಡದ ವರ್ಣಮಾಲೆಗಳು ಒಟ್ಟಾರೆ 49 ವರ್ಣಮಾಲೆಗಳಿರ್ತವೆ. ಕನ್ನಡದ ವರ್ಣಮಾಲೆಗಳಲ್ಲಿ ಮೊದಲನೇದಾಗಿ ಸ್ವರಗಳು, ಅವುಗಳು 13 ಸ್ವರಗಳಿರ್ತವೆ. ಮತ್ತು ವ್ಯಂಜನಾಕ್ಷರಗಳು 34 ಇರುತ್ತವೆ. ಮತ್ತು ಯೋಗವಾಗಳು 2 ಇರುತ್ತವೆ. ಸ್ವರಗಳು 13 ಇರ್ತವೆ ಅಂದ್ರೆ ಆ ಸ್ವರಗಳಲ್ಲಿ ಮತ್ತೆ 2 ವಿಭಾಗಗಳನ್ನಾಗಿ ಮಾಡಿದರೆ ಹಸ್ವ ಸ್ವರ ಮತ್ತು ದೀರ್ಘ ಸ್ವರಗಳು ಅಂತ. ಹಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಮೊದಲನೇದಾಗಿ ಹಸ್ವ ಸ್ವರ ಎಂದರೇನು ಅಂತ ನಾವು ನೋಡ್ಕೊಳ್ಳೋಣ. ಹಸ್ವ ಸ್ವರ ಎಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳನ್ನು ನಾವು ಹಸ್ವ ಸ್ವರಗಳೆಂದು ಕರಿತೇವೆ. ಅಂದರೆ ಏಕಮಾತ್ರ ಕಾಲದಲ್ಲಿ ಒಂದೇ ಸಮಯದಲ್ಲಿ ಅಂದರೆ ಒಂದು ಕಡಿಮೆ ಸಮಯದಲ್ಲಿ ಉಚ್ಚರಿಸುವ ಪದಗಳನ್ನು ನಾವು ಹಸ್ವ ಸ್ವರಗಂತ ನಾವು ಕರಿತೇವೆ. ಅದೇ ರೀತಿಯಾಗಿ ದೀರ್ಘ ಸ್ವರಗಳೆಂದರೆ ಎರಡು ಮಾತ್ರ ಕಾಲದಲ್ಲಿ ಅಂದರೆ ಹಸ್ವ ಸ್ವರಕ್ಕಿಂತ 2 ಪಟ್ಟು ಹೆಚ್ಚಾಗಿ ಉಚ್ಚರಿಸುವ ಅಂದರೆ ದೀರ್ಘಕಾಲದವರೆಗೂ ಉಸಿರಾಟದಿಂದ ಆಡುವ ಪದಗಳನ್ನು ನಾವು ದೀರ್ಘ ಸ್ವರಗಳಂತ ನಾವು ಕರಿತೇವೆ. ಹಸ್ವ ಸ್ವರಗಳು 6, ಅವುಗಳಂದರೆ ಅ, ಇ, ಉ, ರು, ಎ, ಓ ಅಂತ. ಇವ್ಯಾವು ಅ, ಇ, ಉ, ರು, ಎ, ಓ ಅಂತ. ಇವು ದೀರ್ಘ ಸ್ವರಗಳು 7, ಅವುಗಳೆಂದರೆ ಆ, ಈ, ಉ, ಎ, ಐ, ಓ, ಔ ಅಂತ. ಇವು ಯಾವುವು ಅಂದರೆ ದೀರ್ಘ ಸ್ವರಗಳು 7, ಹಸ್ವ ಸ್ವರಗಳು ಇವು 6. ವರ್ಣಮಾಲೆಗಳಲ್ಲಿ ಇನ್ನೊಂದು ಭಾಗವನ್ನಾಗಿ ವಿಂಗಡಿಸಿದರೆ ಅದುವೇ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳೆಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ನಾವು ವ್ಯಂಜನಾಕ್ಷರಗಳನ್ನು ಕರಿತೇವೆ. ವ್ಯಂಜನಾಕ್ಷರಗಳಲ್ಲಿ ಮತ್ತೆ 3 ವಿಭಾಗಗಳನ್ನಾಗಿ ಮಾಡಿದರೆ ಅವುಗಳೆಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ. ಅಲ್ಪಪ್ರಾಣಗಳಲ್ಲಿ 10 ಬರ್ತವೆ, ಮಹಾಪ್ರಾಣಗಳಲ್ಲಿ 10 ಅಕ್ಷರಗಳು ಬರ್ತವೆ, ಅನುನಾಸಿಕಗಳಲ್ಲಿ 5 ಅಕ್ಷರಗಳನ್ನು ಬರುತ್ತವೆ. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಅಂದರೆ ಕಡಿಮೆ ಪ್ರಮಾಣ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅಲ್ಪಪ್ರಾಣ ಅಂತ ಕರಿತೇವೆ. ಅದೇ ರೀತಿಯಾಗಿ ಮಹಾಪ್ರಾಣಗಳೆಂದರೆ ಹೆಚ್ಚಿನ ಉಸಿರಾಟ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಮಹಾಪ್ರಾಣಗಳನ್ನು ಅನ್ನಿಸ್ತೇವೆ. ಮತ್ತು ಅನುನಾಸಿಕ ಅಂದರೆ ನಾಸಿಕ ಅಥವಾ ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅನುನಾಸಿಕ ಪದಗಳನ್ನು ಕರಿತೇವೆ. ಹಾಗಾದರೆ ಅಲ್ಪ ಪ್ರಾಣಾಕ್ಷರಗಳಲ್ಲಿ 10 ಅಕ್ಷರಗಳು, ಅವುಗಳೆಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಅಂತ. ಇವು ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಾಟದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಕರಿತೇವೆ. ಹಾಗೆ ಮಹಾಪ್ರಾಣಾಕ್ಷರಗಳು ಕೂಡ 10, ಅವು ಅಂದರೆ ಘ, ಚ, ಠ, ತ, ಪ ಮತ್ತು ಫ, ಜ, ಡ, ದ, ಬ ಅಂತ. ಇವು ಮಹಾಪ್ರಾಣಾಕ್ಷರಗಳು 10. ಇಲ್ಲಿ ಅನುನಾಸಿಕಗಳು 5, ಅವುಗಳು ನಯನ, ನಮ ಅಂತ. ಇವು ಅನುನಾಸಿಕ ಪದಗಳು 5 ಬರುತ್ತವೆ. ವ್ಯಂಜನಾಕ್ಷರಗಳಲ್ಲಿ ಮತ್ತು ಅವರ್ಗೀಯ ವ್ಯಂಜನ ಅಂತ ಬರುತ್ತೆ. ಅವು ಅವರ್ಗೀಯ ವ್ಯಂಜನಾಕ್ಷರಗಳಂದರೆ 9 ಅಕ್ಷರಗಳು ಬರ್ತವೆ. ಅವುಗಳನ್ನೇ ಯರ, ಲವ, ಶೇಷ, ಸ, ಳ ಅಂತ. ಇವು ಅವರ್ಗೀಯ ವ್ಯಂಜನಾಕ್ಷರಗಳು 9. ಮತ್ತು ವರ್ಣಮಾಲೆಗಳಲ್ಲೇ ಮತ್ತು ಇನ್ನೊಂದು ಬರ್ತವೆ ಯೋಗವಾಹಗಳು ಅಂತ. ಅವುಗಳು ಯೋಗವಾಹಗಳೆಂದರೆ 2, ಅವುಗಳೆಂದರೆ ಅನುಸ್ವರ್ಗ, ವಿಸರ್ಗ. ಅನುಸ್ವರ್ಗ ಅಂದರೆ ವಿಸರ್ಗ ಅಂದರೆ ಅಹ ಅಂತ.